ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಓಂ ವಾರಾಹಿ ದೇವಿಯೇ ನಮಃ. ಆಷಾಢ ಮಾಸ ನಮಗೆ ಇನ್ನೇನು ಪ್ರಾರಂಭ ಆಗ್ತಾ ಇದೆ. ಆ ದಿನಗಳಲ್ಲಿ ನಾವು ಆಷಾಢ ಮಾಸದಲ್ಲಿ ಕೆಲವೊಂದು ವಸ್ತುಗಳನ್ನು ಮನೆಯಿಂದ ಹೊರಗೆ ಯಾರಿಗೂ ದಾನವಾಗಿ ಕೊಡಬಾರ್ದು. ಆಗ ಮನೆಯ ಒಳಗಡೆ ಕೂಡ ಈ ವಸ್ತುಗಳನ್ನು ತಗೊಂಡು ಬರಬಾರ್ದು. ಆ ಥರ ಮಾಡಿದಾಗ ನಮಗೆ ತುಂಬಾನೇ ದಾರಿದ್ರ್ಯ ಅನ್ನೋದು ತುಂಬಿಕೊಳ್ಳುತ್ತೆ, ಕಷ್ಟಗಳು ಅನ್ನೋದು ಜಾಸ್ತಿ ಆಗುತ್ತೆ, ಸಮಸ್ಯೆಗಳ ಸುರಿಮಳೆ ಅನ್ನೋದು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆಷಾಢ ಮಾಸ ಅನ್ನೋದು ತುಂಬಾ ಒಂದು ಒಳ್ಳೆಯ ಒಂದು ಮಾಸ ಆಗಿರುತ್ತೆ. ಆ ದಿನಗಳಲ್ಲಿ ನಾವು ಲಕ್ಷ್ಮಿಯನ್ನು ತುಂಬ ವಿಶೇಷವಾಗಿ ಪೂಜೆ ಮಾಡ್ತೀವಿ ಹಾಗೂ ಆರಾಧಿಸ್ತೀವಿ. ಆ ದಿನ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ, ನಾವುಗಳು ಮನೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹವರು ಅಥವಾ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸಂಬಂಧಿಕರಾಗಿರಬಹುದು, ಕೊಟ್ಟು ತಗೊಳ್ಳುವಂತೆ ಒಂದು ಅಭ್ಯಾಸ ಅನ್ನೋದು ಇರುತ್ತೆ. ತಗೊಂಡು ಬರ್ತೀವಿ ಅಥವಾ ಮನೆಯಿಂದ ನಾವೇ ತಗೊಂಡು ಬರ್ತೀವಿ ಅಥವಾ ನಮ್ಮ ಮನೆಯಿಂದ ಅವ್ರುಗಳಿಗೆ ತಗೊಂಡು ಹೋಗ್ಬೋದು, ಈ ಥರ ಇರುತ್ತೆ. ಆದರೆ ಎಲ್ಲ ವಸ್ತುಗಳನ್ನು ಕೂಡ ಎಲ್ಲ ದಿನಗಳಲ್ಲೂ ನಾವು ಕೊಟ್ಟಾಗ ನಿಜವಾಗಿಯೂ ಅದೊಂದು ಕಷ್ಟಗಳ ಸರಮಾಲೆಯನ್ನು ನಮಗೆ ಬಂದ್ಬಿಡುತ್ತೆ. ನಾವು ದಾನ ಧರ್ಮ ಅನ್ನೋದು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅನ್ನೋದು ನಮಗೆ ಗೊತ್ತಿರಬೇಕು. ಆದರೆ ಏನನ್ನು ನಾವು ಕೊಡಬೇಕು ಏನನ್ನು ಕೊಡಬಾರದು ಅನ್ನೋದು ಕೂಡ ಇದರಲ್ಲಿ ತುಂಬ ಮುಖ್ಯ. ಆಷಾಢ ಮಾಸ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಯಾರಿಗೆಲ್ಲ ತುಂಬ ಜನ ಹೆಣ್ಮಕ್ಕಳು ಅಕ್ಕ ನಾವು ಗೋಲ್ಡ್ ಇಟ್ಟಿದ್ದೀವಿ ಅಥವಾ ಅಡವು ಇಟ್ಟಿದ್ದೀವಿ ಅಥವಾ ಇನ್ಯಾರಿಗೋ ನಮಗೆ ಗೊತ್ತಿಲ್ಲದಿರೋರಿಗೆ ಕೊಟ್ಬಿಟ್ಟಿದ್ದೀವಿ, ಅದನ್ನು ಬಿಡಿಸ್ಕೊಳ್ಳುವ ಮಾರ್ಗ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಇದು ತುಂಬಾ ಒಳ್ಳೆಯ ಒಂದು ಮಾಸ ಅಂತ ಹೇಳ್ತೀನಿ. ಶುಕ್ರವಾರದ ದಿನಗಳಲ್ಲಿ ನಾವು ಆಷಾಢ ಶುಕ್ರವಾರ ಮಾಡ್ತೀವಲ್ವಾ, ಮಹಾಲಕ್ಷ್ಮಿಗೆ ಪೂಜೆಗಳನ್ನು ಮಾಡ್ತೀವಿ. ಈ ದಿನಗಳಲ್ಲಿ ನೀವು ಆ ತಾಯಿಗೆ ಕುಂಕುಮಾರ್ಚನೆ ಮಾಡಿ ಮನೆಯಲ್ಲಿ ಅಥವಾ ನಿಮಗೆ ಮನೆಯಲ್ಲಿ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದರೆ ತಪ್ಪದೆ ದೇವಸ್ಥಾನದಲ್ಲಿ, ಎಲ್ಲಾದರೂ ನಿಮಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತಲ್ಲ, ಆ ದೇವಸ್ಥಾನಗಳಲ್ಲಿ ಮಹಾಲಕ್ಷ್ಮಿ ಕೂಡ ಇರ್ತಾಳೆ. ಆ ದೇವಸ್ಥಾನದಲ್ಲಿ ಆ ಮಹಾಲಕ್ಷ್ಮಿಗೆ ನೀವು ಪೂಜೆಯನ್ನು ಮಾಡಿಸ್ಬೋದು. ಇಲ್ಲಾಂದರೆ ನರಸಿಂಹಸ್ವಾಮಿ ದೇವಸ್ಥಾನ ಇರುತ್ತಲ್ಲ, ಆ ದೇವಸ್ಥಾನದಲ್ಲಿ ಕೂಡ ಸ್ವಾಮಿಗೆ ಅಂದರೆ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಿ ಆ ಕುಂಕುಮವನ್ನು ಸ್ವಲ್ಪ ತಗೊಂಡು ಬಂದು ಪ್ರತಿನಿತ್ಯ ನಿಮ್ಮ ಹಣೆಗೆ ಬೊಟ್ಟನ್ನು ಇಟ್ಕೋಬೇಕು. ಈ ಥರ ಮಾಡೋದ್ರಿಂದ, ಕುಂಕುಮಾರ್ಚನೆ ಮಾಡಿಸಿರೋದ್ರಿಂದ ನಮಗೆ ಹೋಗಿರುವಂತಹ ಒಡವೆಗಳು ನಾವು ಆರಾಮಾಗಿ ಬಿಡಿಸ್ಕೊಳ್ಬಹುದು. ಅಷ್ಟು ಚೆನ್ನಾಗಿ ಇರುವಂತಹ ಒಂದು ಪರಿಹಾರ ಇದು. ಆಷಾಢ ಶುಕ್ರವಾರಗಳಲ್ಲಿ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದಾಗುತ್ತೆ. ಕೆಲವೊಬ್ಬರು ಆಷಾಢ ಶುಕ್ರವಾರಗಳು ಅನ್ನೋದು ಮಾಡಿಕೊಳ್ತಾರೆ. ಸ್ನೇಹಿತರೆ, ಅವರವರ ಶಕ್ತಿಯ ಅನುಸಾರ ಹಾಗೂ ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಮಾಡಿಕೊಳ್ತಾರೆ. ಮನೆಯಲ್ಲಿ ಮಾಡಿಕೊಂಡರೆ ತುಂಬಾ ಒಳ್ಳೆಯದು. ನೀವು ಮಾಡಿಕೊಳ್ಳಿ, ಅಗತ್ಯ ಇದೆ, ಅವರಿಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ನೋಡಿ, ಅಂಥವರಿಗೆ ದಾನ ಮಾಡಿದಾಗ ತುಂಬ ಜನ ದಾನ ಮಾಡಿ ನೀವು ಮತ್ತೆ ನೀವೇ ಭಿಕಾರಿ ಆಗಿಬಿಡ್ತೀರಾ, ಹುಷಾರಾಗಿರಬೇಕು ಅಂತ ಹೇಳ್ತಿರ್ತಾರೆ. ಆದರೆ ದಾನ ಮಾಡೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಬಡವರಾಗೋದಿಲ್ಲ, ಇನ್ನೂ ಚೆನ್ನಾಗಿ ಆಗ್ತೀವಿ. ನೀವು ಇನ್ನು ಆಷಾಢ ಮಾಸಗಳಲ್ಲಿ ಏನೆಲ್ಲ ಯಾರಿಗೆ ಕೊಡಬಾರ್ದು ಈಗ ತಿಳ್ಕೊಳ್ಳಿ. ಒಡವೆಗಳನ್ನು ಸುಮಾರು ಜನ ನಾವು ಒಂದು ಎಕ್ಸ್ಚೇಂಜ್ ಮಾಡಿಕೊಳ್ಳೋದ್ರಲ್ಲಿ, ಅಥವಾ ನಮ್ಮ ಮನೆಯಲ್ಲಿ ಇಲ್ಲ ಎಲ್ಲೋ ಸಮಾರಂಭಕ್ಕೆ ಎಲ್ಲೋ ಫಂಕ್ಷನ್ಗೆ ಹೋಗಬೇಕು, ಒಡವೆಗಳನ್ನು ಕೊಡಿ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಫ್ರೆಂಡ್ಸ್ ಗೊತ್ತಿರುವಂಥವ್ರು ತಗೊಳ್ತಾರೆ. ಆ ರೀತಿ ಇದ್ದಾಗ ಚಿನ್ನವನ್ನು ನೀವು ಈ ತಿಂಗಳಲ್ಲಿ ಕೊಡೋದಕ್ಕೆ ಹೋಗಬೇಡಿ. ಇನ್ನು ಮುಖ್ಯವಾಗಿ ತುಪ್ಪವನ್ನು ಯಾರಿಗೂ ಅಷ್ಟೇ, ತುಪ್ಪವನ್ನು ದಾನವಾಗಿ ಕೂಡ ಕೊಡಬಾರ್ದು. ತುಪ್ಪ ಏನಾಗಲ್ಲ ಅಲ್ವಾ, ಮತ್ತೆ ಕೊಟ್ಟು ಮತ್ತೆ ಅದನ್ನು ಇಸ್ಕೊತೀವಲ್ಲ ಅಂತ ಹೇಳ್ಕೊಡ್ಬಾರ್ದು. ಈ ದಿನಗಳಲ್ಲಿ ತುಂಬ ಜನಕ್ಕೆ ತುಂಬ ಸಿಂಪಲ್ ಆಗಿರುವಂತಹ ಪದಾರ್ಥಗಳು ಮನೆಯಲ್ಲಿ ಇರುತ್ತಲ್ವ, ಅದನ್ನು ಕೊಟ್ಬಿಡ್ತಾರೆ. ಏನಾಗ್ಬಿಡುತ್ತೆ ಅಂತ, ಇನ್ನು ಮಸಾಲೆ ದಿನಸಿರುತ್ತಲ್ವ, ಮಸಾಲೆಗಳು ಕೂಡ ಯಾವುದೇ ಆಗಿರ್ಬೋದು, ನಾವು ಉಪ್ಪು ಹಾಗೂ ಚಕ್ಕೆ, ಲವಂಗ, ಏಲಕ್ಕಿ, ಅರಿಶಿನ, ಸಾಂಬಾರು ಪೌಡ್ರು ಈ ಥರ ಇರುತ್ತಲ್ವ, ಆ ಸ್ಪೈಸಸ್ ಅಷ್ಟೇ ಯಾರಿಗೂ ದಾನವಾಗಿ ಕೊಡಬಾರ್ದು. ತುಪ್ಪ ಅನ್ನೋದು ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಇಬ್ಬರಿಗೂ ಕೂಡ ತುಂಬ ಪ್ರೀತಿಕರವಾದಂಥದ್ದು. ಸ್ವಾಮಿಗೆ ನಾವು ನೈವೇದ್ಯ ಮಾಡಬೇಕಾದ್ರೂ ಕೂಡ ದೀಪಕ್ಕೆ ತುಪ್ಪ ಹಾಕಿ ತುಪ್ಪದ ದೀಪ ಹಚ್ತೀವಲ್ವ, ಅದು ತುಂಬಾ ಇಷ್ಟ. ಅದಕ್ಕೋಸ್ಕರ ಮಹಾಲಕ್ಷ್ಮಿ ಮನೆಯಿಂದ ಹೊರಟು ಬಿಡ್ತಾಳೆ. ಈ ವಸ್ತುಗಳನ್ನು ನಾವು ಕೊಟ್ಟಾಗ ಮತ್ತೆ ಇನ್ನೂ ಕಷ್ಟಗಳನ್ನು ಮೈ ಮೇಲೆ ಹಾಕೋತೀವಿ. ಈ ಕಬ್ಬಿಣದ ವಸ್ತುಗಳು ಇರುತ್ತಲ್ವ, ಅದನ್ನು ನೀವು ತಗೊಂಡು ಬರೋದಾಗಲಿ ಅಥವಾ ನಿಮ್ಮ ಮನೆಯಿಂದ ಯಾರಿಗಾದರೂ ಕೊಡೋದಾಗಲಿ ಮಾಡಬಾರ್ದು. ಸೂಜಿಯಿಂದ ಹಿಡಿದು ನಾವು ಕತ್ತರಿ, ಚಾಕು ಅಥವಾ ಇನ್ನೂ ಬೇರೆ ಬೇರೆ ಒಂದು ಐಟಮ್ಸ್ಗಳು ಇರುತ್ತಲ್ವ ಮನೆಗೆ ಬೇಕಾಗಿರುವಂಥದ್ದು, ಅವುಗಳನ್ನು ನೀವು ಯಾರಿಗೂ ಅಷ್ಟೇ ಇದರಲ್ಲಿ ಕೊಡೋದಕ್ಕೆ ಹೋಗಬೇಡಿ.
ಹಾಗೆ ಮನೆಗೂ ಕೂಡ ಈ ತಿಂಗಳಲ್ಲಿ ತಗೊಂಡು ಬರೋದಕ್ಕೆ ಹೋಗಬೇಡಿ. ಸುಮಾರು ಜನ ಸಂಧ್ಯಾಕಾಲದಲ್ಲಿ ಅಂದರೆ ದೀಪ ಹಚ್ಚಿದ ಮೇಲೆ ಅರಿಶಿಣ ಕೊಡುವಂಥದ್ದು, ಮೊಸರು, ಹಾಲು ಇದನ್ನು ಕೊಡೋದಕ್ಕೆ ಅಂದರೆ ಕೇಳ್ತಾರೆ. ಬಂದು ಕೊಡೋದಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅಂತ ನಾವು ಕೊಟ್ಟಾಗ ಇವುಗಳನ್ನೆಲ್ಲ ನಮಗೆ ಬಡತನ ಅನ್ನೋದು ಬಂದ್ಬಿಡುತ್ತೆ. ಇನ್ನು ಮುಖ್ಯವಾಗಿ ನಮ್ಮ ಕೈಗೆ ಹಾಕೊಳ್ಳುವಂತಹ ವಾಚ್ ಎಲ್ಲರಿಗೂ ಗೊತ್ತಿರುತ್ತಲ್ವ, ಹ್ಯಾಂಡ್ ವಾಚ್, ಅದನ್ನು ಸುಮಾರು ಜನ ಕೊಟ್ಬಿಡ್ತಾರೆ. ಆ ಥರ ಎಲ್ಲ ಬೇರೆಯವರಿಗೆ ನೀವು ಕೊಡೋದಕ್ಕೆ ಹೋಗಬೇಡಿ. ಅದರ ಮೇಲೆ ನಮಗೆ ಒಂದು ಒಳ್ಳೆಯದು ಕೆಟ್ಟದ್ದು ಅನ್ನೋದೆಲ್ಲ ಸೆಂಟಿಮೆಂಟ್ ಆಗಲಿ ಏನೋ ಇರುತ್ತೆ, ಅದನ್ನು ಇನ್ನೊಬ್ಬರ ಹತ್ರ ನಾವು ಕೊಡೋದಕ್ಕೆ ಹೋಗಲೇಬಾರ್ದು. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಬಾಚಿಣಿಕೆ ಕೊಂಬು ಕೂಡ ಅಷ್ಟೇ ಕೊಡಬಾರ್ದು. ಇದು ತುಂಬ ವೈಯಕ್ತಿಕವಾಗಿರುವಂತಹದ್ದು. ಹೆಣ್ಮಕ್ಳು ಅವರಿಗೆ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ಬಳಸಿಕೊಳ್ಳುವಂತಹ ವಸ್ತುಗಳು ಇರುತ್ತಲ್ವ, ಅವುಗಳನ್ನು ಅಷ್ಟೇ ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ಆಗ ಕೊಟ್ಟಾಗ ಮಹಾಲಕ್ಷ್ಮಿ ನಮ್ಮ ಮನೆಯಿಂದ ಹೊರಗೆ ಹೋಗ್ತಾಳೆ. ಇದನ್ನೆಲ್ಲವೂ ಕೂಡ ತುಂಬಾ ಚಿಕ್ಕ ಚಿಕ್ಕ ವಸ್ತುಗಳಾದರೂ ಕೂಡ ಇದೇ ದೊಡ್ಡ ಮ್ಯಾಟ್ರ್. ಇದರಿಂದಾನೇ ನಾವು ತುಂಬ ಎಫೆಕ್ಟ್ ಅನ್ನೋದು ಆಗಿಬಿಡುತ್ತೆ. ಇನ್ನಷ್ಟು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಪೆನ್ನನ್ನು ಒಬ್ಬರಿಂದ ಒಬ್ಬರಿಗೆ ಕೊಟ್ಬಿಡ್ತಾರೆ. ಈಗ ಬ್ಯಾಂಕಿಗೆ ಹೋಗ್ಬೋದು ಅಥವಾ ನಾವು ಇನ್ನೂ ಎಲ್ಲಾದರೂ ಏನಾದರೂ ಕೆಲಸ ಇರುತ್ತೆ, ನಮಗೆ ಪೆನ್ನಿಂದ ಆಗ ಸಡನ್ನಾಗಿ ನಾವು ಇನ್ನೊಬ್ಬರ ಹತ್ರ ತೊಗೊಳ್ತೀವಿ. ಆದರೆ ಈ ಥರ ಮಾಡೋದಕ್ಕೆ ಹೋಗಬೇಡಿ. ಇನ್ನೂ ವಿಶೇಷ ಏನಂತಂದರೆ ಇದನ್ನು ತಗೊಂಡ್ಮೇಲೆ ಸುಮಾರು ಜನ ವಾಪಸ್ ಕೊಡೋದಿಲ್ಲ. ಆ ಥರ ಎಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ಹೋಗಬೇಡಿ. ಆ ಥರ ಇಟ್ಟಾಗ ನಮಗೆ ಕಷ್ಟಗಳ ಜಾಸ್ತಿ ಆಗುತ್ತೆ. ಇನ್ನೂ ನೀವು ಒಂದು ಹೊಸದಾಗಿ ತೊಗೊಂಡು ಬರುವಂಥ ವಸ್ತುಗಳನ್ನು ಈ ದಿನ ಇದರಲ್ಲೇ ತಿಳಿಸ್ತಾ ಇದ್ದೀನಿ ನೋಡಿ. ಈಗ ನಾವು ಕವಡೆಗಳನ್ನು ಹೇಳ್ತೀವಿ ನೋಡಿ, ಯೆಲ್ಲೋ ಕಲರಲ್ಲಿ ಇರುತ್ತೆ, ಅಂದರೆ ಹಳದಿ ಕಲರಲ್ಲಿ ಇರುತ್ತೆ, ಹಾಗೂ ಕಪ್ಪು ಬಣ್ಣದಲ್ಲಿ ಕೂಡ ಕವಡೆಗಳು ಇರುತ್ತೆ. ಕಪ್ಪು ಬಣ್ಣದ ಕವಡೆಗಳು ಕೂಡ ತಗೊಂಡು ಬರೋದು ತುಂಬಾ ಒಳ್ಳೆಯದು. ಮನೆಗೆ ಹಳದಿ ಕಲರಲ್ಲಿ ಇರುವಂಥ ತಗೊಂಡು ಬರೋದು ಕೂಡ ತುಂಬ ಶ್ರೇಯಸ್ಕರ. ಕಪ್ಪತ್ತು ಯಾಕೆ ತಗೊಂಡು ಬರಬೇಕು ಅಂತಂದರೆ, ನಮಗೆ ಯಾರಾದರೂ ಏನು ಕೆಟ್ಟದ್ದು ಮಾಡಿದ್ರೆ, ನಮ್ಮ ಮೇಲೆ ನರದೃಷ್ಟಿ ಬಿದ್ದಿದ್ರೆ ಅದನ್ನು ದೂರ ಮಾಡೋದಕ್ಕೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೂ ಕೂಡ ಇದು ತುಂಬಾ ಒಳ್ಳೆಯದಾಗುತ್ತೆ. ನಮಗೆ ಅವೆರಡರಲ್ಲಿ ಯಾವುದಾದ್ರೂ ಒಂದಾದರೂ ತೊಗೊಂಡು ಬರಬಹುದು, ಇಲ್ಲ ಅಂದರೆ 2 ತೊಗೊಂಡು ಬರಬಹುದು. ಮತ್ತೊಂದು, ನೀವು ಲವಂಗಗಳನ್ನು ತೊಗೊಂಡು ಬಂದು ಈ ತಿಂಗಳು ಪೂರ್ತಿ ಮಹಾಲಕ್ಷ್ಮಿಗೆ ನಾವು ಅಂದರೆ ಸಂಧ್ಯಾಕಾಲದಲ್ಲಿ ದೀಪ ಹಚ್ಚುವಾಗ ಆ ದೀಪಕ್ಕೆ ಒಂದೊಂದು ಲವಂಗವನ್ನು ಹಾಕ್ತಾ ದೀಪ ಹಚ್ಚಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವ ಕಷ್ಟಗಳು ಕೂಡ ಎಲ್ಲ ದೂರ ಆಗುತ್ತೆ. ಈ ಪರಿಹಾರವನ್ನು ಮಾಡಿ ತುಂಬ ಸರಳವಾಗಿ ಮಾಡಿಕೊಂಡು ನೋಡಿ. ಲವಂಗ ತುಂಬ ಒಳ್ಳೆಯದು ದೀಪಕ್ಕೆ ಹಾಕೋದ್ರಿಂದ. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ನೀವು ನಮಗೇನಾದರೂ ಸಜೆಷನ್ ಕೊಡೋದಿದ್ರೆ ವೆಲ್ಕಮ್. ಮತ್ತು ಈ ವಿಡಿಯೋ ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.